ಹಳ್ಳಿಯ ಮಾರುಕಟ್ಟೆ ಹಣ್ಣು ತರಕಾರಿ ಹೂವು ಮಾರುವವರು. ರಾಮಣ್ಣ, ಈ ಟೊಮೆಟೊ, ಆಲೂಗಡ್ಡೆ, ಸ್ವಲ್ಪ ಬೀನ್ಸ್ ಕೊಡಿ. ಪ್ಲಾಸ್ಟಿಕ್ ಬೇಡ, ಕಾಟನ್ ಬ್ಯಾಗ್ ಬಳಸಿ. ಅಂಕಲ್, ಹಸುವು ಈ ಚೀಲ ತಿಂದರೆ ಹೊಟ್ಟೆಯಲ್ಲಿ ಸಿಲುಕುತ್ತದೆ. ಪ್ಲಾಸ್ಟಿಕ್ ಸುಲಭವಾಗಿ ಕರಗೋದಿಲ್ಲ. ಇದು ನದಿ, ಪ್ರಾಣಿ, ಗಾಳಿಗೆ ಅಪಾಯ. ಮುಂದಿನ ವಾರ ಮಾರುಕಟ್ಟೆ. ಅಕ್ಷಯ್ ಕೈಯಲ್ಲಿ ಕಾಟನ್ ಬ್ಯಾಗ್ ಹಿಡಿದು ತರಕಾರಿ ಖರೀದಿಸುವುದು. ಅಂಗಡಿಯಲ್ಲಿ ದೊಡ್ಡ ಬೋರ್ಡ್, ಪ್ಲಾಸ್ಟಿಕ್ ಇಲ್ಲ, ನಿಮ್ಮದೇ ಬ್ಯಾಗ್ ತರಿರಿ. ಜನರು ಕಾಟನ್ ಬ್ಯಾಗ್ ತರುತ್ತಿರುವುದು. ರಾಮಣ್ಣ, ನನ್ನ ಕಾಟನ್ ಬ್ಯಾಗ್ಗೆ ಹಾಕಿ. ಓಹೋಹೋ, ಈಗ ನೀನು ಕೂಡ ಪ್ಲಾಸ್ಟಿಕ್ ಬಿಟ್ಟು ಬಿಟ್ಟಿಯಾ? ಒಂದು ಚೀಲದಿಂದ ಏನೂ ಆಗೋದಿಲ್ಲ ಎಂದು ಯೋಚಿಸಿದವನ ಮನಸ್ಸು ಬದಲಾಗಿದಾಗ ಹಳ್ಳಿ ಬದಲಾಗಿತು. ನೀನು ಬದಲಾದರೆ ನಿನ್ನಿಂದ ಮತ್ತವರು ಬದಲಾಗ್ತಾರೆ.